ಭಾರತೀಯ ಜನತಾ ಪಾರ್ಟಿಯು ಈಗಾಗಲೇ ದೇಶವ್ಯಾಪಿ ಸದಸ್ಯ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸದಸ್ಯತ್ವವು ಜಿಲ್ಲೆಯಲ್ಲಿ 25,000ಕ್ಕೂ ಹೆಚ್ಚು ನೋಂದಾವಣಿಯಾಗಿದೆ. ಈ ಜಿಲ್ಲೆಯಲ್ಲಿ 4 ಲಕ್ಷ ನೋಂದಾವಣಿ ಗುರಿಯನ್ನ ಹೊಂದಿದ್ದೇವೆ. ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರು. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದಾಗಲೂ ಕೂಡ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ ನಾಯಕರು ಎಂಬುದು ಎಲ್ಲರಿಗೂ ತಿಳಿದಿದ್ದು, ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ತಮ್ಮ 40 ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದಿರುವ ಮುಖ್ಯಮಂತ್ರಿ ಅವರು ಇಂದು ಬರೀ ರಾಜ್ಯವಲ್ಲ, ಇಡೀ ದೇಶವೇ ಮೈಸೂರು ಮುಡಾ ಹಗರಣವನ್ನ ನೋಡುವಂತೆ ಮಾಡಿದೆ. ಮುಖ್ಯಮಂತ್ರಿಯವರ ಪ್ರಭಾವ ಬಳಸಿ ಅವರ ಕುಟುಂಬ ಲಾಭ ಪಡೆದುಕೊಂಡಿದೆ ಅಂತ ಆರೋಪಿಸಿದರು. ರಾಜ್ಯಪಾಲರು ಸಂವಿಧಾನಬದ್ಧವಾದ ಜವಾಬ್ದಾರಿ ಹೊಂದಿ ಮುಡಾ ಹಗರಣ ಕೂಲಂಕುಷ ಪರಿಶೀಲಿಸಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಕಂಡುಬಂದಿದ್ದು ವಿಚಾರಣೆಗೆ ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅನಾವಶ್ಯಕವಾಗಿ ರಾಜ್ಯಪಾಲರನ್ನ ಹೀಯಾಳಿಸುವುದು ನಾಚಿಕೆಯ ಸಂಗತಿ ಅಂತ ಗುಡುಗಿದ್ರು. ಉಚ್ಚ ನ್ಯಾಯಾಲಯವೂ ಕೂಡ ವಿಚಾರಣೆ ಸರಿಯಿದೆ ಎಂದ ಮೇಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂಡತನ ತೋರುತ್ತಿದ್ದಾರೆ. ಸಂವಿಧಾನ ಉಳಿಸಿ ಮತ್ತು ಗೌರವಿಸಿ ಎನ್ನುವ ಕಾಂಗ್ರೆಸ್ ಕಟ್ಟಾಳುಗಳು ಎಲ್ಲಿ ಹೋದ್ರು? ಜೊತೆಗೆ ಬೀದಿಯಲ್ಲಿ ಸಂವಿಧಾನ ಉಳಿಸಿ ಎನ್ನುವವರಿಗೆ ಅಗೌರವ ತೋರ್ತಾ ಇರುವ ಸಿದ್ದರಾಮಯ್ಯ ಅವರ ನಡೆ ಕಾಣ್ತಾ ಇಲ್ಲವೇಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 2ರಂದು ಇಡೀ ದೇಶವ್ಯಾಪಿ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಜನರಿಂದ, ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ನಡೀತಾ ಇದೆ. ನನಗೆ ಕೇಂದ್ರ ಬಿಜೆಪಿ ಕರ್ನಾಟಕ ದಕ್ಷಿಣ ಭಾಗದ ಒಂದು 10 ಜಿಲ್ಲೆಗಳ ಪರಿಶೀಲನೆಗಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತು ನಾನು ಗಂಡು ಬೆಟ್ಟಿನ ನಾಡು ಮಂಡ್ಯದಿಂದ ನಾನು ಪ್ರಾರಂಭವನ್ನು ಮಾಡಿದ್ದೀನಿ. ಈಗಾಗಲೇ ಜಿಲ್ಲಾಧ್ಯಕ್ಷರು ನನಗೆ ಕೊಟ್ಟಿದ್ದಂಥ ಮಾಹಿತಿಯ ಪ್ರಕಾರ ಸುಮಾರು 25,000ಕ್ಕೂ ಹೆಚ್ಚು ಸದಸ್ಯರನ್ನು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಈ ಜಿಲ್ಲೆಗೆ ಸುಮಾರು 4 ಲಕ್ಷ ಗುರಿ ಇದೆ. ಮುಂಬರುವಂಥ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಇನ್ನಷ್ಟು ಚುರುಕುಗೊಂಡು ಸದಸ್ಯತೆಯನ್ನು ನೋಂದಾಯಿಸ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿಯೇ ಕಳೆದ ಬಾರಿ ಸದಸ್ಯತ್ವ ಅಭಿಯಾನದಲ್ಲಿ ಸುಮಾರು 18 ಕೋಟಿಗೂ ಹೆಚ್ಚು ಇಡೀ ದೇಶದಲ್ಲಿ ಸದಸ್ಯರನ್ನು ಹೊಂದಿದ್ದಂಥ ವಿಶ್ವದಲ್ಲಿ ಏಕೈಕ ರಾಷ್ಟ್ರೀಯ ಪಕ್ಷ ಆಯಿತು ಭಾರತೀಯ ಜನತಾ ಪಕ್ಷ. ಹೀಗಾಗಿ ಈ ಬಾರಿಯೂ ಕೂಡ ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿಸಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಮತ್ತು ಪ್ರಯತ್ನ ಕೂಡ ನಡೀತಾ ಇದೆ. ಬಂಧುಗಳೇ, ರಾಜಕೀಯ ವಿಷಯ ಮಾತಾಡಬೇಕಾದ್ರೆ ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತೀವಿ, ಆರಕ್ಷಣೆಯನ್ನು ಕಾಪಾಡ್ತೀವಿ ಅಂತ ಬೊಬ್ಬೆ ಹೊಡ್ಕೋತಾ ರಾಹುಲ್ ಗಾಂಧಿ ಇಡೀ ದೇಶವನ್ನು ಸುತ್ತಾಡ್ದ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದಂಥ ಯಾರೇ ಇದ್ದರೂ ಕೂಡ ಅವರಿಗೆ ಅಧಿಕಾರದಿಂದ ರಾಜೀನಾಮೆ ಕೊಡಬೇಕು, ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಮಾಡಿದರು. ಸಿದ್ದರಾಮಯ್ಯನವರು 40 ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಭ್ರಷ್ಟಾಚಾರದಂಥ ಸ್ವತಃ ಪ್ರಮಾಣ ಪತ್ರವನ್ನು ಬರೆದುಕೊಂಡಿದ್ದರು. ಆದರೆ ಕಳೆದ 3-4 ತಿಂಗಳಿಂದ ಕೇವಲ ರಾಜ್ಯದ ಜನತೆ ಅಲ್ಲ, ಇಡೀ ರಾಷ್ಟ್ರದ ಜನತೆ ನೋಡ್ತಾ ಇದೆ ಯಾವ ರೀತಿ ಮೈಸೂರಿನ ಮೂಡಾದಲ್ಲಿ ಹಗರಣದಲ್ಲಿ ಅವರ ಪ್ರಭಾವದ ಲಾಭವನ್ನು ಅವರ ಕುಟುಂಬದವರು ಯಾವ ರೀತಿ ಪಡೆದುಕೊಂಡಿದ್ದಾರೋ ಆ ವಿಷಯವನ್ನು
ವಿಚಾರಣೆ ಆಗಬೇಕು ಅಂತ ರಾಜ್ಯಪಾಲರಿಗೆ ಅರ್ಜಿದಾರರು ಅರ್ಜಿ ಕೊಟ್ಟಾಗ ರಾಜ್ಯಪಾಲರು ಸಂವಿಧಾನಬದ್ಧವಾದಂಥ ಜವಾಬ್ದಾರಿಯನ್ನು ಹೊಂದಿ ಅದಕ್ಕೆ ಆದಂಥದ್ದು ಘನತೆ ಗೌರವ ಇದೆ. ಸ್ಥಾನಕ್ಕೆ ಸಂವಿಧಾನದ ರಕ್ಷಕ ಸ್ಥಾನಮಾನ ಇದೆ. ಆ ಮೂಢ ಹಗರಣದಲ್ಲಿ ಕೂಲಂಕುಷವಾಗಿ ಅವಲೋಕಿಸಿ ಅದರಲ್ಲಿ ಭ್ರಷ್ಟಾಚಾರ ನಡೆದಿದ್ದ ಮೇಲ್ನೋಟಕ್ಕೆ ಕಂಡು ಬಂದ ಮೇಲೆ ಅದಕ್ಕೆ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ ಮೇಲೆ ಇಡೀ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ ಇರ್ಬೋದು, ಅವ್ರ ಸೆಂಟ್ರಲ್ ಲೀಡರ್ಶಿಪ್ ಇರ್ಬೋದು, ಮಂತ್ರಿಗಳಿರ್ಬೋದು, ಅನಾವಶ್ಯಕವಾಗಿ ರಾಜ್ಯಪಾಲರನ್ನು ಹೀಯಾಳಿಸಿ ಮಾತಾಡೋದಾಗಲಿ ಅಥವಾ ಭಾರತೀಯ ಜನತಾ ಪಕ್ಷದ ಬಣ್ಣ ಬಡಿಯೋದಾಗಲಿ ಇಂತಹ ಒಂದು ನೀಚ ಕೆಲಸ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳೇ ಮಾಡಿದ್ರೆ ಅದು ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಮುಖಂಡರಾದ ಸಾದೊಳಲು ಸ್ವಾಮಿ, ವಿವೇಕ್, ವಸಂತ್ ಕುಮಾರ್, ಕೃಷ್ಣ ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಸಂಸ್ಥೆಯು ನೂತನ ಫೇಸ್ ರೀಡಿಂಗ್ ಮತ್ತು ಬಯೋಮೆಟ್ರಿಕ್ ತಂತ್ರಜ್ಞಾನವನ್ನು ಅಳವಡಿಸಿ ಮಕ್ಕಳ ಹಾಗೂ ಶಾಲಾ ಶಿಕ್ಷಕರ ಸಂತಸಕ್ಕೆ ಕಾರಣರಾಗಿದ್ದಾರೆ. ಈ ತಂತ್ರಜ್ಞಾನವನ್ನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಪಿಎಂ ಶ್ರೀ ಶಾಲೆಯಲ್ಲಿ ಪ್ರಪ್ರಥಮವಾಗಿ ಪರಿಚಯಿಸಲಾಗ್ತಾ ಇದ್ದು, ಇದರಿಂದ ಖಾಸಗಿ ಶಾಲೆಗೂ ಕೂಡ ಸೆಡ್ಡು ಹೊಡೆದಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ತಗ್ಗಳ್ಳಿ ಇದನ್ನು ಪಿಎಂ ಶ್ರೀ ಶಾಲೆಯಾಗಿ ಕೂಡ ಈ ಶಾಲೆ ಘೋಷಣೆಯಾಗಿದೆ. ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಜೊತೆಗೆ STMC ಮತ್ತು ಸಮುದಾಯದ ಸಹಕಾರ ಇದ್ದರೆ ಒಂದು ಉತ್ತಮವಾದ ಶಾಲೆ ಆಗುತ್ತೆ ಅನ್ನೋದಕ್ಕೆ ಈ ಶಾಲೆ ಉದಾಹರಣೆಯಾಗಿದೆ. ಮತ್ತು ನಮ್ಮ ಸರ್ಕಾರದ ಆಶಯ, ಇಲಾಖೆಯ ಆಶಯ ಅಂದರೆ ಮಕ್ಕಳ ಹಾಜರಾತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು, ಮಕ್ಕಳ ಸುರಕ್ಷತೆಯೂ ಮುಖ್ಯವಾಗಿ ಗಮನಿಸಬೇಕು ಅನ್ನೋ ಇಟ್ಕೊಂಡಾಗ ಪ್ರತಿ ಶಾಲೆಯಲ್ಲೂ ಕೂಡ ಈ ರೀತಿಯಾದ ತಂತ್ರಜ್ಞಾನ ಆಧಾರಿತ ಮಕ್ಕಳ ಬಯೋಮೆಟ್ರಿಕ್ನಲ್ಲಿ ಹಾಜರಾತಿ ಮಾಡೋದಕ್ಕೆ ಈಗಾಗಲೇ ಕ್ರಮ ವಹಿಸಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಫೇಸ್ ರೆಕಗ್ನೈಸೇಷನ್ ಮೂಲಕ ಒಂದು ಹಾಜರಾತಿಯನ್ನು, ಅಂದರೆ ಮಕ್ಕಳಿಗೆ ಅಷ್ಟೇ ಹಾಜರಾತಿ ಇಲ್ಲ, ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ, ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಮತ್ತು ಅತಿಥಿ ಶಿಕ್ಷಕರಾಗಿ ಕೂಡ ಈ ಶಾಲೆಯಲ್ಲಿ STMC ಅವರು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದ ತಂತ್ರಜ್ಞಾನದ ಆಧಾರದಲ್ಲಿ ಮಕ್ಕಳ ಹಾಜರಾತಿಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಈ ಶಾಲೆಯಲ್ಲಿ ರೂಪುಗೊಂಡಿದೆ. ಈ ಮೂಲಕ ಮಕ್ಕಳ ಸುರಕ್ಷತೆ ಮತ್ತು ಹಾಜರಾತಿಯನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವವರೇ ಹೆಚ್ಚಾಗಿದ್ದು, ಖಾಸಗಿ ಶಾಲೆಗೆ ಸರಿಸಮನಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ. ಹೀಗಾಗಿ ಈ ಶಾಲೆಯಲ್ಲಿ 40 ಜನ ದಾಖಲಾತಿ ಇದ್ದಿದ್ದು ಇದೀಗ 253ಕ್ಕೆ ಏರಿಕೆಯಾಗಿದೆ. ಈ ಶಾಲೆಯಿಂದ ಈ ಸಮಾಜಕ್ಕೆ ನಾನೊಂದು ಉದಾಹರಣೆ ಅಂತ ಹೇಳ್ಬೋದು. ನನ್ನಂಥ ಅನೇಕ ಉದಾಹರಣೆಗಳನ್ನ ಸೃಷ್ಟಿ ಮಾಡಿದ್ದಂಥ ಒಂದು ಕೊಡುಗೆ ಈ ಶಾಲೆಗಿದೆ. ಈ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹೆಚ್ಚುಪಡಿಸುವಲ್ಲಿ ಇಲ್ಲಿಯ ಸ್ಥಳೀಯ STMC ಕಮಿಟಿಯವರು ಏನಿದ್ದಾರೆ, ಇವರು ಆಡಳಿತಕ್ಕೆ ಬಂದಂಥ ಸಂದರ್ಭದಿಂದ ಇದುವರೆಗೂ ಕೂಡ ಸಾಕಷ್ಟು ಈ ಶಾಲೆಯ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗುವಂತೆ ತಂತ್ರಜ್ಞಾನದೊಂದಿಗೆ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಹಾಜರಾತಿ ಎನ್ನುವ ಒಂದು ವಿನೂತನ ಪ್ರಯೋಗವನ್ನು ಇದುವರೆಗೂ ಇಡೀ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅಳವಡಿಕೆಯನ್ನು ಮಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ.
ಈ ಕಮಿಟಿ ಹಿಂದೆ ಏನು ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಲವಾರು ಹೊಸ ಪ್ರಯೋಗಗಳನ್ನ ಮಾಡಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಹಾಜರಾತಿಯನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಅಂದರೆ 40 ಹಾಜರಾತಿ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಈಗ 253 ಹಾಜರಾತಿಯನ್ನು ಉನ್ನತೀಕರಣಕ್ಕೆ ತಗೊಂಡೋಗಿದ್ದಾರೆ. ಆ ನಿಟ್ಟಿನಲ್ಲಿ STMC ಸಮಿತಿಯವರು ಸ್ಥಳೀಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಮತ್ತು ಸ್ಥಳೀಯ ಹಿರಿಯ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಒಂದು ಕೈ ಜೋಡಿಸಿಕೊಂಡು ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸುತ್ತಿದ್ದಾರೆ. ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯರು STMCಯ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಇದ್ದಂಥ ಸ್ಟ್ರೆಂತು ಈಗ 253 ಸ್ಟ್ರೆಂತ್ ಆಗಿದೆ. LKG UKG ಎರಡೂ ಕೂಡ ಇಲ್ಲಿ 2023ರಿಂದನೇ ಪ್ರಾರಂಭ ಆಗಿದೆ. ಈಗ PM ಶ್ರೀ ಯೋಜನೆಯಡಿ ಮತ್ತಷ್ಟು ಯೋಜನೆಗಳು ನಮ್ಮ ಶಾಲೆಗೆ ಜಾರಿಯಾಗ್ತಾ ಇದೆ. ಹೊಸ ಯೋಜನೆಗಳನ್ನು ನಮ್ಮ ಶಾಲೆಗೆ ಅನುದಾನದ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಟೀಚರ್ಸ್ಗಳು ಕೂಡ 9 ಜನ ಟೀಚರ್ಸ್ಗಳಿದ್ದಾರೆ. ಅಲ್ಲಿ LKG UKG ಟೀಚರ್ಸ್ಗಳು ಸೆಪ್ರೇಟ್ ಇದ್ದಾರೆ, ಆಯಾ ಬೇರೆ ಇದ್ದಾರೆ. ಅಡುಗೆಯ ಸಿಬ್ಬಂದಿಗಳು ಕೂಡ 3 ಇದ್ದವರು 4 ಆಗಿದ್ದಾರೆ. ಹೀಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೆ SDMC ಅವರ ಪಾತ್ರ ತುಂಬ ಇದೆ. ಇಲ್ಲಿ SDMC ಅವರು ಪ್ರತಿದಿನ ನಮ್ಮ ಶಾಲೆಯಲ್ಲಿ ಇದ್ದು ಪೇಸ್ ರೀಡಿಂಗ್ ಬಗ್ಗೆ ಮತ್ತು ಬಯೋಮೆಟ್ರಿಕ್ಕು ಎರಡೂ ಕೂಡ ನಮ್ಮ ಶಾಲೆಯಲ್ಲಿದ್ದು ಶಾಲೆಯಲ್ಲಿ ಹಾಜರಾತಿ ಕೂಡ ಉತ್ತಮವಾಗ್ತಾ ಇದೆ ಮತ್ತು ಮಕ್ಕಳ ಆರೋಗ್ಯವೂ ಕೂಡ ಉತ್ತಮ ಪಡ್ಕೊಳ್ತಾ ಇದೆ. ಮಕ್ಕಳ ಹಾಜರಾತಿ ದಿನೇ ದಿನೇ ಹೆಚ್ಚೇ ಆಗ್ತಾ ಇದೆ ಹೊರತು ಯಾವ ದಿನವೂ ಕಡಿಮೆ ಆಗಲಿಲ್ಲ ಅಂತ ಹೇಳೋದಕ್ಕೆ. ಈ ಶಾಲೆಯಲ್ಲಿ 2 ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ರೂಮ್, ಡಿಜಿಟಲ್ ಲೈಬ್ರರಿ, ವಾಟರ್ ಫಿಲ್ಟರ್, ಕುಡಿಯಲು ಬಿಸಿ ನೀರಿನ ಸೌಲಭ್ಯ, CCTV ಕ್ಯಾಮೆರಾ, ಇಂಟರ್ನೆಟ್ ಸೌಲಭ್ಯ, ಆಧುನಿಕ ಶೌಚಾಲಯ, ಇನ್ನು ಮಕ್ಕಳಿಗೆ ಪೂರಕವಾಗುವ ಎಲ್ಲ ಸೌಲಭ್ಯಗಳು ಕೂಡ STMC ಕಮಿಟಿ ಶಾಲೆಗೆ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಸರ್ಕಾರಿ ಶಾಲೆ ಖಾಸಗಿ ಶಾಲೆಗೆ ಯಾವುದರಲ್ಲೂ ಸಹ ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ಈ ತಗ್ಗಳ್ಳಿ ಶಾಲೆ ತೋರಿಸ್ಕೊಟ್ಟಿದೆ. ಸೊ ಇದು ಒಂದು ನಮ್ಮ ಗ್ರಾಮ ಪಂಚಾಯತಿಯ ಹೆಮ್ಮೆ ಅಂತ ಸಹ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಉತ್ತಮವಾದಂಥ ಒಂದು ಶಿಕ್ಷಣ, ಜೊತೆಗೆ ಈ ಫೇಸ್ ರೀಡಿಂಗ್ ಏನಿದೆ ಅದು ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಸಿಗ್ತಿರುವಂಥ STMC ಒಂದು ಸಹಕಾರವನ್ನು ನಾವು ಖಂಡಿತ ನೆನೆಸ್ಕೋಬೇಕು. ತುಂಬ ಎಂಗೆಸ್ಟ್ ಇರುವಂತಹ ಒಂದು ಕಮಿಟಿ, ಉತ್ತಮವಾದಂಥ ಕನಸುಗಳನ್ನ ಕಾಣೋದ್ರ ಜೊತೆಗೆ ಅದನ್ನ ಜಾರಿಗೆ ತರೋದ್ರಲ್ಲಿ ಇವ್ರ ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ STMC ಅವರಿಗೆ ಮತ್ತು ಈ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನನ್ನ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಇದು ಪೂರಕವಾಗಿ ಗ್ರಾಮ ಪಂಚಾಯತಿ ಖಂಡಿತ ಇವ್ರಿಗೆ ಇನ್ನು ಮುಂದೆ ಬೇಕಾದಂತಹ ಸಹಕಾರವನ್ನು ನೀಡುತ್ತೆ. ಎಲ್ಲ ರೀತಿಯಲ್ಲೂ ಸಹ ಇವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ. ಇದೇ ವೇಳೆ ವಾಹಿನಿಯೊಂದಿಗೆ ಮಾತನಾಡಿದ STMCಯ ಸದಸ್ಯರಾದ ಅನಿಲ್ ಕುಮಾರ್, ಇದೇ ಮೊದಲ ಬಾರಿಗೆ PM ಶ್ರೀ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಮಕ್ಕಳಿಗೆ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುವ ಸಲುವಾಗಿ ಹೊಸ ತಂತ್ರಜ್ಞಾನವಾದ ಫೇಸ್ ರೀಡಿಂಗ್ ಹಾಗೂ ಬಯೋಮೆಟ್ರಿಕ್ ಅನ್ನ ಈ ನಮ್ಮ ಶಾಲೆಯಲ್ಲಿ ಅಳವಡಿಸಿದ್ದು, ಮಕ್ಕಳ ಹಿತದೃಷ್ಟಿ ಕಾಪಾಡುವ ಜವಾಬ್ದಾರಿ ನಮ್ಮದಾಗಿದೆ. ಕೊರೋನಾ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಸಂಪರ್ಕಿಸಿದ್ರೆ ಕಾಯಿಲೆ ಹರಡುವ ಕಾಲವಿದ್ದು, ಅದರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಯಾವುದೇ ಸಂಪರ್ಕವಿಲ್ಲದಿದ್ದರೆ ಕಾಯಿಲೆ ಹರಡೋದು ಕಡಿಮೆಯಾಗುತ್ತೆ ಎನ್ನುವಂಥ ಆಲೋಚನೆಯೊಂದಿಗೆ ಫೇಸ್ ರೀಡಿಂಗ್ ತಂತ್ರಜ್ಞಾನವನ್ನು ನೂತನವಾಗಿ ಅಳವಡಿಸಿದ್ದು, ಇದರಿಂದ ಹಲವು ಪ್ರಯೋಜನಗಳು ಶಾಲೆಗಿದೆ. ಮಕ್ಕಳ ಹಾಜರಾತಿ ಆಗಬಹುದು, ಮಕ್ಕಳಿಗೆ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸಬಹುದು, ಇನ್ನೂ ಹಲವು ಪ್ರಯೋಜನಗಳು ಇದರಿಂದ ಲಭ್ಯವಿದ್ದು ಮಕ್ಕಳು ತಾಂತ್ರಿಕವಾಗಿಯೂ ಸಹ ಶಿಕ್ಷಣದಲ್ಲಿ ಮುಂದಿರುತ್ತಾರೆ ಅಂತ ತಿಳಿಸಿದರು. ಸರ್, ನಮಗೆ ಈ ಡಿಜಿಟಲ್ ಶಿಕ್ಷಣ ಹಾಜರಾತಿಗೆ ಒಂದು ಏನಂತಂದರೆ ನಮಗೆ ಓನಾಗಿ ಒಳದಂಥ ಇದು ವಿಚಾರಗಳು. ಯಾಕೆಂದರೆ ಬಯೋಮೆಟ್ರಿಕ್ ಸಿಸ್ಟಮ್ ಬಿಫೋರಲ್ಲಿ ಕೋವಿಡ್ ಬಂದ್ರಿಂದ ಎಲ್ಲರೂ ಕೂಡ ಒಬ್ಬರೊಬ್ಬರ ಟಚ್ ಮಾಡೋದೇ ಆಗಲಿ ಮತ್ತು ಕೆಮ್ಮದಿಂದ ವಿಚಾರ ಆಗಲಿ ಹರಡುತ್ತೆ ಕಾಯಿಲೆಗಳು ಅಂತ ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಬಯೋಮೆಟ್ರಿಕ್ ಸಿಸ್ಟಮ್ಗೆ ಹೋಗೋದು ಬೇಡ, ಅದಕ್ಕಿಂತ ಉನ್ನತ ಮಟ್ಟದ ನೋಡಬೇಕು ಅಂತ ನನಗೆ ಕಾನ್ಸೆಪ್ಟ್ ಅನ್ನಿಸ್ತು. ಹಾಗಾಗಿ ನಾನು ಯಾವುದೇ ಆದರೂ ಕಾಂಟ್ಯಾಕ್ಟ್ಲೆಸ್ ಇರಬೇಕು. ಮಕ್ಕಳ ವಿಚಾರ ಆದ್ದರಿಂದ ನಾವು ಆರೋಗ್ಯ ವಿಚಾರಕ್ಕೆ ತುಂಬ ನಾವು ಕೇರ್ ಮಾಡೋದ್ರಿಂದ ಕಾಂಟ್ಯಾಕ್ಟ್ಲೆಸ್ ಇರುವಂಥ ಒಂದು ಹಾಜರಾತಿ ಶಿಕ್ಷಣನ ನಾವು ಪಡಿಬೇಕು ಅಂತ ಏನು ಮಾಡಿದ್ವಿ, ನಾನು ಮೈಸೂರಲ್ಲಿ ಕೆಲವೊಂದು ಸರ್ಚ್ ಮಾಡಿದಾಗ ನಾನು ಒಬ್ಬ JK ಟೈರ್ನ ಒಂದು ಉದ್ಯೋಗಿ ಆದ್ದರಿಂದ ನಾನು ಸರ್ಚ್ ಮಾಡೋ ಟೈಮಲ್ಲಿ ನಮ್ಮ ಕಂಪನಿಲೂ ಕೂಡ ಇದನ್ನು ಇನ್ಸ್ಟಾಲೇಷನ್ ಮಾಡಿಸಿದ್ರು. JK ಟೈರ್ ಅಂತ ಮೈಸೂರು ಒಂದು ಟೈರ್ ಕಂಪನಿ ಇದೆ, ಅಲ್ಲಿ ನಾನು ಉದ್ಯೋಗಿರಿಂದ ಅಲ್ಲೂ ಕೂಡ ಒಂದು ಈ ಥರ ಇನ್ಸ್ಟಾಲೇಷನ್ ಮಾಡಿದರು. ಆವಾಗ ನಾನು ಅಲ್ಲಿದ್ದಂಥ ಇನ್ಸ್ಟಾಲೇಷನ್ ಮಾಡಿದಂಥ ZKT ಅಂತ ಒಂದು ಕಂಪನಿ ಇದೆ, ಅವರು ಯಾರು ಸೇಲ್ಸ್ ಮ್ಯಾನ್ ಇದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವ್ರ ಹತ್ರ ಖುದ್ದು ನೇರವಾಗಿ ಮಾತಾಡಿದಾಗ ಅವರು ಬಹಳ ಖುಷಿಪಟ್ಟರು. ಒಂದು ಸರ್ಕಾರಿ ಶಾಲೆಗೋಸ್ಕರ ನೀವು ಈ ಥರ ಬರ್ತಿದ್ದೀರಿ ಅಂದರೆ ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯ ಮಾಡ್ತೀನಿ ಅಂತ. ಡಿವೈಸನ್ನು ನಮ್ಗೆ ಏನಂತಂದರೆ ಜಸ್ಟ್ ಮಾರ್ಕೆಟಿಂಗಲ್ಲಿ ಏನು ಮಾಡ್ಬೋದು, ಯಾವುದೇ ಕಮಿಷನ್ ಚಾರ್ಜಸ್ ಏನೂ ಇಲ್ದೇ ಜಸ್ಟ್ ಮಾರ್ಕೆಟಿಂಗಲ್ಲಿ ಏನು ಮಾಡೋದು ಅಷ್ಟನ್ನು ಮಾತ್ರ ಅವರು ಕಾಸನ್ನು ಅಮೌಂಟನ್ನು ನನ್ನ ಹತ್ರ ಪೇ ಮಾಡಿಸ್ಕೊಂಡು ಅದನ್ನು ಇನ್ಸ್ಟಾಲೇಷನ್ಗೆ ಅವಕಾಶ ಮಾಡಿಕೊಟ್ರು. ಅದೆಲ್ಲದಕ್ಕಿಂತ ನಮಗೆ
ಒಂದು ಶಿಕ್ಷಣ ಅನ್ನೋದು ಹಾಜರಾತಿ ಅನ್ನೋದು ಒಂದು ಡಿವೈಸ್ ಒಳಗಡೆ ಸೇರ್ಕೊಬಿಡ್ತದೆ. ನಂಗೆ ಡಿವೈಸ್ ಒಳಗೆ ಸೇರಿಕೊಂಡ್ರೆ ನೋಡ್ಕೊಳ್ಳೋಕ್ಕಾಗಲ್ಲ, ಒಂದು ಪಬ್ಲಿಕ್ಲಿಗೆ ಕೊಡ್ಲಿಕ್ಕಾಗಲ್ಲ. ಅವಾಗೇನಂತೂ ನನಗೆ ಇದೊಂದು ಡ್ಯಾಶ್ ಬೋರ್ಡ್ ಮಾಡಬೇಕು. ಒಂದು ಡ್ಯಾಶ್ ಬೋರ್ಡ್ ಮಾಡಿ ಪ್ರತಿಯೊಬ್ಬ ಪೋಷಕರು ಕೂಡ ಬಂದಾಗ ಆ ಹಾಜರಾತಿನ ಕರೆಕ್ಟಾಗಿ ಎಷ್ಟಿದೆ ಏನಿದೆ ಅಂತ ಒಂದು ತಿಳ್ಕೊಳ್ಬೇಕು ಅಂತ ವಿಚಾರಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಒಂದು ಡ್ಯಾಶ್ ಬೋರ್ಡ್ ರಚನೆ ಮಾಡಬೇಕಾಗಿತ್ತು, ಒಂದು ಟಿ ವಿಲಿ ಡಿಸ್ಪ್ಲೇ ಮಾಡಬೇಕಾಗಿತ್ತು. ಆವಾಗ ಒಬ್ಬ ಪ್ರೋಗ್ರಾಮರು ಬೆಂಗಳೂರಲ್ಲಿ ದಿವ್ಯಾಶ್ರೀ ಮೇಡಮ್ ಅಂತ ಒಂದು ಇದ್ದಾರೆ, ಅವ್ರೂ ಕೂಡ ನಾನು ಖುದ್ದಾಗಿ ನಾನು ಭೇಟಿ ಮಾಡಿದೆ. ಅವರು ಕೂಡ ನನ್ನ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು, ಸರ್ ನಿಮ್ಮ ಏನಿದೆ ನಿಮ್ಮ ಕಾನ್ಸೆಪ್ಟ್ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಅವರು ಕೂಡ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಅಮೌಂಟು ನಾವು ವ್ಯಯ ಮಾಡಬೇಕು. ಒಂದು ಡ್ಯಾಶ್ಬೋರ್ಡ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅವರು ಕೂಡ ನನಗೆ ಜಸ್ಟು ಏನು ಖರ್ಚಾಗುತ್ತೆ ಅಷ್ಟನ್ನು ಮಾತ್ರ ಪೇ ಮಾಡಿ ಅಂತ ಅವರು ಕೂಡ ನನ್ನ ಏನಿದೆ ಪೇ ಮಾಡಿಸ್ಕೊಂಡ್ರು. ಮೊನ್ನೆ 3 ಡೇಸಲ್ಲಿ ನನಗೆ ಅದೆಲ್ಲ ಫುಲ್ ನಾನು ಸಕ್ಸಸ್ಫುಲಿ ಆಗಿ ನನ್ನ ಪ್ರೋಗ್ರಾಮ್ ಡಿವೈಸ್ ಏನಿದೆ ಅದು ಸಕ್ಸಸ್ಫುಲಿ ಆಯಿತು. ಆ ಸಕ್ಸಸ್ಫುಲಿ ಆದ ನಂತರ ನಾನು ಮಧು ಬಂಗಾರಪ್ಪರನ್ನ ಭೇಟಿ ಮಾಡಿಕೊಂಡು ಅವರಿಂದ ಒಂದು ಉದ್ಘಾಟನೆ ಮಾಡಿಸ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಇದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೂ ಕೂಡ ಹೊಳಿತಾ ಬಂದಿತ್ತು. ಅದಕ್ಕೋಸ್ಕರ ನಾನು ಮಧು ಬಂಗಾರಪ್ಪನವರೇ ಬಂದು ನನಗೆ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಕಮಿಟಿಯವರು ಮತ್ತು ಶಿಕ್ಷಕರವರು ಎಲ್ಲರೂ ಕೂಡ ಅವರ ಆಸೆ ಇದೆ. ಅವರ ಒಂದು ಆಗಮನಕ್ಕೋಸ್ಕರ ನಾವು ತುಂಬ ನಿರೀಕ್ಷೆಯಿಂದ ನಾವು ಕಾಯ್ತಿದ್ದೀವಿ. ಅದಕ್ಕೋಸ್ಕರ ಅವರ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಈ ಡಿವೈಸು ತುಂಬ ಯೂತ್ಲಿ ಫ್ರೆಂಡ್ ಆಗಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಉಮೇಶ್, ಸಿಆರ್ಸಿ ಪುಟ್ಟಸ್ವಾಮಿ, ಪಿಡಿಒ ಲಕ್ಷ್ಮಿ, ಶಾಲೆಯ ಹಿರಿಯ ವಿದ್ಯಾರ್ಥಿ ಯಶೋಧಾಗೌಡ, ಎಸ್ಟಿಎಂಸಿ ಅಧ್ಯಕ್ಷ ಸಿದ್ದೇಗೌಡ, ಸದಸ್ಯರಾದ ಮಂಜುನಾಥ್, ಟಿಕೆ ಸಿಂಧು, ಸ್ವಾತಿ, ಪುಟ್ಟಮ್ಮ, ಶಾಲಾ ಮುಖ್ಯೋಪಾಧ್ಯಾಯಿನಿ ಪದ್ಮಾ, ಶಿಕ್ಷಕರುಗಳಾದ ಅನುರಾಧ, ಗೀತಾ, ಪ್ರಭಾಮಣಿ, ಜಗನ್ನಾಥ್ ಇತರರು ಹಾಜರಿದ್ದರು. ಗುಂಪು ರಾಸು ವಿಮೆ ಮರಣ ಹೊಂದಿದ್ದ ರಾಸುಗಳಿಗೆ ಪರಿಹಾರದ ಚೆಕ್. ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಿವೃತ್ತಿ ಹೊಂದಿದ ಹಾಗೂ ಮರಣ ಹೊಂದಿದ ಕಾರ್ಯದರ್ಶಿಗಳಿಗೆ 4 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್, ಹಾಲು ಕರೆಯುವ ಯಂತ್ರಕ್ಕೆ ಶೇಕಡಾ 50ರಷ್ಟು ಸಹಾಯಧನ, ಸಹಕಾರ ಸಂಘಗಳನ್ನು ಡಿಜಿಟಲೀಕರಣ ಮಾಡುವುದಕ್ಕೆ ಕಂಪ್ಯೂಟರ್ಗಳ ವಿತರಣೆ ಕಾರ್ಯಕ್ರಮ ಮನ್ಮೂಲ್ ಮಂಡ್ಯ ಉಪಕಚೇರಿಯಲ್ಲಿ ನಡೆಯಿತು. ಫಲಾನುಭವಿಗಳಿಗೆ ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್, ನಿರ್ದೇಶಕರುಗಳಾದ ಬಿಆರ್ ರಾಮಚಂದ್ರ, ಯುಸಿ ಶಿವಕುಮಾರ್ ಚೆಕ್ ಹಾಗೂ ಕಂಪ್ಯೂಟರ್ಗಳನ್ನು ವಿತರಿಸಿದರು. ನಂಜೇನಹಳ್ಳಿ ಇನ್ನೊಬ್ರು ಸಿದ್ದರಾಮು, ಮಂಜುಳಾ ಕೆಎಸ್, ಹೊಸಬೂತ್, ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಮಾತನಾಡಿ, ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ನಮ್ಮ ತಾಲೂಕು ಕಳೆದ 5 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡಲು ರೈತರು, ಆಡಳಿತ ಮಂಡಳಿ, ನೌಕರರ ಸಹಕಾರದಿಂದ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿದೆ ಎಂದರು. ಇನ್ನು ಅಕ್ಟೋಬರ್ 1ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೆಎಂಎಫ್ ಸಹಯೋಗದಿಂದ ದೆಹಲಿಗೆ 2 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಸರಬರಾಜು ಮಾಡುವ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಬರುವ ಲಾಭವನ್ನ ರೈತರಿಗೆ ಕೊಡುವ ಭರವಸೆ ನೀಡಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮಂಡ್ಯ ಜಿಲ್ಲೆ ಇವತ್ತು ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂಥ ಜಿಲ್ಲೆ. ಅದರಲ್ಲೂ ಹಾಲು ಉತ್ಪಾದನೆಯಲ್ಲಿ ಅಂತೂ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಒಂದು ಏಕೈಕ ಜಿಲ್ಲೆ, ಅತಿ ಹೆಚ್ಚಿನ ಹಾಲನ್ನು ಸರಬರಾಜು ಮಾಡುವಂಥ ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ. ಅದರಿಂದ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ. ಇವತ್ತು ಗುಣಮಟ್ಟದಲ್ಲಿ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲೆ 2ನೇ 3ನೇ ಸ್ಥಾನದಲ್ಲಿದೆ. ಅದರಲ್ಲೂ ನಮ್ಮ ತಾಲೂಕು ಇವತ್ತು ಗುಣಮಟ್ಟದಲ್ಲಿ ನಮ್ಮ ಉಪವ್ಯವಸ್ಥಾಪಕರು ಹೇಳಿದಾಗೆ ಇವತ್ತು ನಾವು ಬಂದದಾಗಿಂದ 5 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಪ್ರಥಮ ಸ್ಥಾನದಲ್ಲಿ 6 ಇಲ್ಲ ಅಂದ್ರೆ 2ನೇ ಸ್ಥಾನ, ಹಾಗೆ ಪ್ರಥಮ 6 ಸೆಕೆಂಡ್ 2ನೇ ಸ್ಥಾನದಲ್ಲಿ ನಾವು ಗುಣಮಟ್ಟದಲ್ಲಿ ಕೂಡ ನಮ್ಮ ತಾಲೂಕು ಇದೆ. ಅದಕ್ಕೆಲ್ಲ ಕಾರಣಭೂತರಾದವರು ನೀವುಗಳು ಎಲ್ಲ ನಮ್ಮ ಆಡಳಿತ ಮಂಡಳಿ, ತಮ್ಮ ಆಡಳಿತ ಮಂಡಳಿ ಹಾಗೂ ತಮ್ಮೆಲ್ಲ ನೌಕರರ ಒಂದು ಸಹಯೋಗದಿಂದ ಇವತ್ತು ನಾವು ತಾಲೂಕು ಜಿಲ್ಲೆಯಲ್ಲೂ ಕೂಡ ನಾವು ಮಂಡ್ಯ ತಾಲೂಕು ಪ್ರಥಮದಲ್ಲಿ ಇವತ್ತು ಈ ಒಂದು 6 ತಿಂಗಳಂತಂದು ಸತತವಾಗಿ ನಾವೇ ಪ್ರಥಮದಲ್ಲಿದ್ದೀವಿ. ಇದಕ್ಕೆಲ್ಲ ಕಾರಣಭೂತರಾದ ತಾವುಗಳು ತಮ್ಮ ಒಂದು ಸಹಕಾರದಿಂದ ಇವತ್ತು ಒಂದು ಮಂಡ್ಯ ತಾಲೂಕು ಕೂಡ ಒಳ್ಳೆಯ ಹೆಸರು ಬಂದಿದೆ. ಹಾಗೆಯೇ ಇವತ್ತು ಕರ್ನಾಟಕದಲ್ಲಿ ನಮ್ಮ ಹಾಲಿನ ಗುಣಮಟ್ಟ ಇರ್ಬೋದು, ಅದರ ಒಂದು ಹಿನ್ನೆಲೆಯಲ್ಲಿ ನಮಗೊಂದು ಯಶಸ್ವಿ ಏನಪ್ಪ ಅಂತಂದರೆ ಈ ಅಕ್ಟೋಬರ್ 1ನೇ ತಾರೀಕಿಂದ ನಾವು ದೆಹಲಿಲಿ 2 ಲಕ್ಷ ಲೀಟರ್ ಅಧಿಕ ಈಗ ತಾತ್ಕಾಲಿಕವಾಗಿ 2 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನೂ ಹೇಗೆ ಕ್ವಾಲಿಟಿನ ನಾವುಗಳು ನೀವುಗಳು ಹೇಗೆ ಸರಬರಾಜು ಮಾಡ್ತೀವಿ ಆಧಾರದ ಮೇಲೆ ನಮ್ಗೆ ಇನ್ನೂ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇದೆ. ಯಾಕಪ್ಪ ಅಂದರೆ ನಮಗೆ ಮಾರ್ಕೆಟ್ ವ್ಯವಸ್ಥೆ ಬೇಕು ಅಂದರೆ ತಮಗೆಲ್ಲ ಗೊತ್ತು, ನಮಗೆ ಪ್ರತಿ ದಿನವಾಗಿ ನಮಗೆ ಹಾಲು ಸರಬರಾಜು ಆಗ್ತಾ ಇರೋದು, ಶೇಖರಣೆ ಮಾಡ್ತಾ ಇರೋದು ತಮ್ಮಿಂದ 11 ಲಕ್ಷ ಆಜುಬಾಜು ಮಾಡ್ತಾ ಇದ್ದೀವಿ. ಆ 11 ಲಕ್ಷದಲ್ಲಿ ನಮಗಿರೋದು ಮಾರ್ಕೆಟು ಕೇವಲ 6 ಲಕ್ಷ. ಕೇವಲ 4 ಇತ್ತು, ಈಗ ನಾವೆಲ್ಲ ಬಂದಮೇಲೆ 6 ಆಗಿದೆ.
ಹಾಗಾಗಿ 5 ಲಕ್ಷ ಹಾಲನ್ನು ನಾವು ಪೌಡ್ರಾಗಿ ಕನ್ವರ್ಟ್ ಮಾಡ್ತಾ ಇದ್ದೋ. ತಮಗೆಲ್ಲ ಗೊತ್ತು, ಪೌಡ್ರಿಗೆ ಡಿಮ್ಯಾಂಡ್ ಇಲ್ಲದೆ ಇರೋದ್ರಿಂದ ಅಲ್ಲೂ ನಮ್ಗೆ ನಷ್ಟ ಆಗ್ತಾ ಇತ್ತು. ಸದ್ಯ ಈಗೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರ ಇಬ್ಬರ ಒಂದು ಸಹಯೋಗದಿಂದ, ನಮ್ಮ KMFನವರ ಒಂದು ಸಹಯೋಗದಿಂದ ನಮಗೆ ದೆಹಲಿಲಿ 2 ಲಕ್ಷಕ್ಕೂ ಮೇಲ್ಪಟ್ಟು ಹಾಲನ್ನ ಮಾರಾಟ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂಥ ಲಾಭನ ತಮ್ಗಳಿಗೆ ನಾವು ನೀಡ್ತೀವಿ, ತಮ್ಮ ಕ್ಷೇಮಾಭಿವೃದ್ಧಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ BR ರಾಮಚಂದ್ರ ಮಾತನಾಡಿ, ಜೆಡಿಎಸ್ ಕಾಂಗ್ರೆಸ್ ಪಕ್ಷದವರಿದ್ದರೂ ನಾವು ಸಹಕಾರ ಸಂಘಗಳಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸುತ್ತಿದ್ದೇವೆ. ಮಂಡ್ಯ ತಾಲೂಕಿನಲ್ಲಿ ಗುಣಮಟ್ಟ, ಶಿಸ್ತು ಇದ್ದು ಯಾವುದೇ ಸಹಕಾರ ಸಂಘದಲ್ಲಿ ಅಹಿತಕರ ಘಟನೆ ನಡೆಯದೇ ಇರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯದರ್ಶಿಗಳು ರೈತರು ಸಹಕಾರ ನೀಡ್ತಾ ಇದ್ದು, ಇದೇ ರೀತಿ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು. ನಾವು 3 ಜನ ನಾವು 2 JDS ಪಕ್ಷದವರು, ಶಿವಕುಮಾರ್ ಕಾಂಗ್ರೆಸ್ ಆದರೂ ಸುಧಾ ನಾವು ಯಾವುದೇ ಸಹಕಾರ ಸಂಘಗಳು ಸುಧಾ ನಾವು ರಾಜಕೀಯ ಪ್ರದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಿರೋದ್ರಿಂದ ಈ ಕಾರ್ಯದರ್ಶಿಗಳಿಗೂ ಮತ್ತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಹಾಗೆ ನಮ್ಮ ಸೂಪರ್ವೈಸರ್ಗಳಿಗೂ ಅಷ್ಟೇ ಯಾವುದೇ ತಯಾರಿಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಕ್ಕಪಕ್ಕ ತಾಲೂಕುಗಳು ನೋಡಿದಾಗ ನಮ್ಮ ಮಂಡ್ಯ ಸಭಾಪಕ್ಷದಲ್ಲಿ 3 ಜನ ಇದ್ರೂ ಸುಧಾ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಯಾವುದೇ ಒಂದು ಸಹಕಾರ ಸಂಘಕ್ಕೆ ಒಂದು ತೊಂದರೆ ಕೊಡೋದ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಮಂಡ್ಯ ತಾಲೂಕಿನಲ್ಲಿ ನಾವು 5 ವರ್ಷ ಆಯಿತು. ಅದಕ್ಕಿಂತ ಮೊದಲಿನ ಸುಧಾ ನಮ್ಮ ತಾಲೂಕಿನಲ್ಲಿ ಗುಣಮಟ್ಟನೂ ಅಷ್ಟೇ, ಹಾಗೆ ಏನೋ ಒಂದು ಶಿಸ್ತು, ಯಾವುದೇ ಒಂದು ಸಹಕಾರ ಸಂಘದ ಸುಧಾ ಯಾವುದೋ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಯದರ್ಶಿಗಳು, ನಮ್ಮ ಅಲ್ಲಿನ ಸಹಕಾರ ಸಂಘದ ಅಧ್ಯಕ್ಷಗಳು, ನಮ್ಮ ರೈತಾಭಿವರ್ಗಗಳು ಎಲ್ಲ ಸಹಕರಿಸ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಮಂಡ್ಯ ತಾಲೂಕು ಒಂದು ಉಪ ಕಚೇರಿ ಸಂಬಂಧಪಟ್ಟ ಎಲ್ಲ ಸಹಕಾರ ಸಂಘಗಳು ಇದೇ ರೀತಿ ಸಹಕರಿಸಿ ನಮ್ಮ ಏನು ವಿಸ್ತರಣಾಧಿಕಾರಿಗಳಾಗ್ಬೋದು, ನಮ್ಮ ಡಾಕ್ಟರ್ಗಳಾಗ್ಬೋದು, ಅವರು ಸುಧಾ ನೀವು ನಿಮ್ಮ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಎರಡೂ ಸೇರ್ಕೊಂಡು ಮಾಡ್ಕೊಂಡು ಹೋದರೆ ನಮ್ಮ ಒಕ್ಕೂಟ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ UC ಶಿವಕುಮಾರ್, ಉಪವ್ಯವಸ್ಥಾಪಕರಾದ ಡಾಕ್ಟರ್ ಮಂಜೇಶ್ ಗೌಡ, ಸಹಾಯಕ ವ್ಯವಸ್ಥಾಪಕರುಗಳಾದ ಡಾಕ್ಟರ್ ಹೊಂಬೇಗೌಡ, ಡಾಕ್ಟರ್ ಯಶವಂತ್, ಪ್ರತಾಪ್, ವಿಸ್ತರಣಾಧಿಕಾರಿಗಳಾದ ಅರ್ಚನಾ, ಭರತ್, ತೇಜಸ್ವಿನಿ, ಲೋಕೇಶ್, ರಶ್ಮಿ ಹಾಜರಿದ್ದರು. ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಕಟ್ಟಿಹಾಕಲು ಸಾಧ್ಯವಿಲ್ಲ. ತನಿಖೆಗೆ ರಾಜೀನಾಮೆ ನೀಡಿದರೆ ಮತ್ತೆ 15 ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ. ಮದ್ದೂರಿನ ಕದಲೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಇಲ್ಲಿಯವರೆಗೂ ಯಾರೂ ಕಟ್ಟಿ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಏನಾದರೂ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕಿ ತಂದು ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಗೂಬೆಯನ್ನ ಕೂರಿಸಲು ಬಿಜೆಪಿ ಜೆಡಿಎಸ್ ಸಂಚು ಹಾಕ್ತಾ ಇದೆ. ಇದರಲ್ಲಿ ಯಾವುದೇ ಹುರುಳಿಲ್ಲ. ತನಿಖೆ ಮಾಡಲಿ, ಸತ್ಯಾಸತ್ಯತೆ ತಿಳಿಯಲಿ. ಬಿಜೆಪಿ ಅವರಿಗೆ ಮಾಡಲು ಬೇರೆ ಏನೂ ಕೆಲಸವಿಲ್ಲ. ಹಾಗಾಗಿ ರಾಜೀನಾಮೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಸಿಎಂಗೆ ಶಾಸಕರ, ಸಚಿವರ ಬೆಂಬಲ ಇದೆ. ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ. ಅವರಿಗೆ ಹೈಕಮಾಂಡ್ ಶ್ರೀರಕ್ಷೆ ಕೂಡ ಇದೆ. ತನಿಖೆ ಎದುರಿಸೋದಕ್ಕೆ ರಾಜೀನಾಮೆ ನೀಡಿದರೆ ಮತ್ತೆ 15 ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಅಥವಾ ನಮ್ಮ ಪಕ್ಷದ ಬೇರೆಯವರು ಮುಖ್ಯಮಂತ್ರಿ ಬರ್ತಾರೆ. ಇದರಿಂದ ಬಿಜೆಪಿ ಅವರಿಗೆ ಏನು ಲಾಭ ಅಂತ ಟೀಕಿಸಿದರು. ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಆಸೆ ಇರುತ್ತೆ, ಆದರೆ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ. ಈಗಾಗಲೇ ಸಿದ್ದರಾಮಯ್ಯನವರಿದ್ದಾರೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ತಿಳಿಸಿದ್ರು. ಏನಾಗಿಲ್ಲ, ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರನ್ನ ಕಟ್ಟಾಕೋಕ್ಕಾಗಿಲ್ಲ. ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆರು ಇರಲಿಲ್ಲ. ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಭಾಳಷ್ಟು JDSನವರು, BJಪಿಯವರು ಸಂಚು ಮಾಡ್ಕೊಂಡು ಇದನ್ನು ಮಾಡಿಸ್ತಿದ್ದಾರೆ. ಸೊ ಅದರಲ್ಲೇನು ಉರುಳಿಲ್ಲ, ಏನೂ ಆಗಲ್ಲ. ತನಿಖೆ ಮಾಡಲಿ. ಅವರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತು ಹೇಳಿಲ್ಲ. ಯಾರು ಬೇಕಾದ್ರೂ ಯಾರೇ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ, ಮಾಡ್ತಾರೆ. ಬಿಜೆಪಿ ಸೀರಿಯಸ್ಸಾಗಿ ಏನಿಲ್ಲ. ಈಗ ಅವರು ಅಪ್ರೋಚ್ ಮಾಡಿದ್ರು, ಕೋರ್ಟ್ಗೆ ಹೋಗಿದ್ರು, ಆಯ್ತಪ್ಪ ಅದೇನು ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ರಾಜೀನಾಮೆ ಕೇಳಿದ್ಬಿಟ್ಟು ಬೇರೆ ಕೆಲಸ ಇದೆ. ಆಯಿತು, ನಾಳೆ ಇನ್ನೊಬ್ಬರು CM ಬರ್ತಾರೆ. ಒಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತಾರೆ. ಒಬ್ಬೊಬ್ಬರು CMನ ತಿಂಗಳಿಗೊಬ್ಬರನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ ಸರ್? ಇದ್ರ ಜೊತೆಗೆ ಮನಸ್ಸೊಂದು ಸಾಮಾನ್ಯ. ಎಲ್ಲರೂ ಕೂಡ ನಾನು ಇದಾಗಬೇಕು ಅದಾಗಬೇಕು ಅಂತ ಆಸೆ ಪಡೋದು ಇವೆಲ್ಲ ಸಹಜ. ಏನು ಒಬ್ಬರೇ ಆಗ್ಲಿಕ್ಕೆ ಸಾಧ್ಯ. ಅದು ಹೈಕಮಾಂಡ್ ಇದೆ. ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿದ್ದಾರೆ. ಹೇಳಿದೆಯಲ್ಲ, ಬಿಡುಗಡೆ ಸ್ಥಾನ ಬಿಡಬೇಡಿ. ಮತ್ತಿನ್ನೇನಿದೆ, ಬೇರೆಯವ್ರು ಯಾರು ಹೇಳೋಕ್ಕೆ? ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಓಕೆ ಸರ್.
ಬಿಜೆಪಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾ ಸದಾನಂದ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ 74ನೇ ಜನ್ಮದಿನದ ಹಿನ್ನೆಲೆ ರಕ್ತದಾನದ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬಿಜೆಪಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆಸಲಾಯಿತು. ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾ ಸದಾನಂದ ಮಾತನಾಡಿ, ರಕ್ತದಾನ ಮಾಡೋದ್ರಿಂದ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವ ರಕ್ತದ ಅವಶ್ಯಕತೆ ಇರುವ ರೋಗಿಗಳ ಜೀವ ಉಳಿಸಿದಂತಾಗುತ್ತೆ. ಎಲ್ಲಾ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾದ ದಾನವಾಗಿದ್ದು, ಈ ಬಗ್ಗೆ ಯುವ ಶಕ್ತಿ ಹೆಚ್ಚಿನ ಗಮನ ಹರಿಸುವಂತಹ ನಿಟ್ಟಿನಲ್ಲಿ ಜಾಗೃತರಾಗಿ ಹೆಜ್ಜೆ ಇಡಬೇಕು. ಹೆಚ್ಚು ರಕ್ತದಾನ ಮಾಡೋ ಮೂಲಕ ನೀವು ಆರೋಗ್ಯ ಕಾಪಾಡಿಕೊಳ್ಳಿ, ಇತರರಿಗೆ ಜೀವದಾನ ಮಾಡಿ ಅಂತ ಕೋರಿದ್ರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ಒಂದು ಏನು ರಕ್ತದಾನ ಶಿಬಿರವನ್ನು ನಮ್ಮ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಆಯೋಜಿಸಲಾಗಿದೆ. ಏನು ಒಂದು ರಕ್ತದಾನ ಮಹಾದಾನ, ರಕ್ತದಾನಕ್ಕಿಂತ ಮಿಗಿಲಾದ ಸೇವೆ ಬೇರೊಂದಿಲ್ಲ. ನಮ್ಮ ಏನು ವಿಶ್ವದ ಒಂದು ಸಂಶೋಧನೆ ಪ್ರಕಾರ ಒಬ್ಬ ಮನುಷ್ಯನ ರಕ್ತದಿಂದ ಇನ್ನೊಬ್ಬನ ಮನುಷ್ಯನ ಜೀವನವನ್ನು ಉಳಿಸುವಂಥ ಒಂದು ಪದ್ಧತಿ ಇದೆ, ಒಂದು ಪದ್ಧತಿಯಾಗಿದೆ. ಏನು ಒಂದು ರಕ್ತದಾನದಿಂದ ನಾವು ಏನು ವರ್ಷ ಇಡೀ ರಕ್ತದಾನ ಬೇಕಾಗತ್ತೆ. ಯಾವುದಕ್ಕೆ ಅಂತ ಒಂದು ನಮ್ಮ ತುರ್ತು ಅಪಘಾತ ಆಗ್ಬೋದು, ಅದು ತುರ್ತು ಅಪಘಾತ ಆಗಿರ್ಬೋದು. ಹಾಗೆ ಒಂದು ನಮಗೇನೋ ಒಂದು ಥ್ಯಾಲಸೀಮಿಯಾ, ಒಂದು ಲ್ಯುಕೀಮಿಯಾ ಅನ್ನೋ ಒಂದು ಕಂಡೀಷನ್ಗೆ ಬ್ಲಡ್ಗೆ ಯಾವಾಗಲೂ ಅದಕ್ಕೆ ಅವಲಂಬಿಸಿರುತ್ತಾರೆ. ಅದಕ್ಕೆ ಏನೋ ಒಂದು ರಕ್ತದಾನವನ್ನು ನಾವು ಯಾವ ಒಬ್ಬ ಮನುಷ್ಯನಿಗೋಸ್ಕರ ಉಳಿಸ್ಲಿಕ್ಕೋಸ್ಕರ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತವನ್ನು ಕೊಡೋದು, ಏನು ಯಾವ ಅಪೇಕ್ಷೆ ಇಲ್ಲದೇ ಬಂದು ಕೊಡುವುದೇ ರಕ್ತದಾನ ಅಂತಾರೆ. ಏನೋ ಒಂದು ರಕ್ತವನ್ನು ಕೊಡೋದು ಒಂದು 350 ml ಮಾತ್ರ ರಕ್ತವನ್ನು ತಗೊಳ್ತೀವಿ. ಮನುಷ್ಯನಿಗೆ 5 ರಿಂದ 6 ಲೀಟ್ರು ರಕ್ತ ಮನುಷ್ಯನ ದೇಹದಲ್ಲಿರುತ್ತೆ. ಈ ಒಂದು ರಕ್ತ ಕೊಡೋದಕ್ಕೆ ಗಂಡಸರಾಗಲಿ ಹೆಂಗಸರಾಗಲಿ ಅದಕ್ಕೆ ಒಂದು 18 ರಿಂದ 65 ವರ್ಷದವರೆಗೆ ಯಾರು ಬೇಕಾದ್ರೂ ರಕ್ತವನ್ನು ಕೊಡ್ಬೋದು. ಮಹಿಳೆಯರು 6 ತಿಂಗಳಿಗೆ ಒಂದ್ಸಲಿ ಕೊಡುವಂಥ ಒಂದು ಕೊಡ್ಬೋದು. ಆದರೆ ಗಂಡಸರಿಗೆ 3 ತಿಂಗಳಿಗೆ ಒಂದ್ಸಲಿ ರಕ್ತವನ್ನು ಕೊಡ್ಬೋದು. ಶಿಬಿರದಲ್ಲಿ 150ಕ್ಕೂ ಹೆಚ್ಚು ರೋಗಿಗಳ ಆರೋಗ್ಯ ತಪಾಸಣೆ ಹಾಗೂ 100ಕ್ಕೂ ಹೆಚ್ಚು ಯುವಕರು ಯುವತಿಯರು ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್, ಗಣೇಶ್, ಸಿಟಿ ಮಂಜುನಾಥ್, ವಿವೇಕ್, ನಾಗಾನಂದ, ಶಿವಕುಮಾರ್ ಆರಾಧ್ಯ ಭಾಗಿಯಾಗಿದ್ದರು. ಶ್ರೀರಂಗಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗು ಮರು ಆಯ್ಕೆಯಾಗಿದ್ದಾರೆ. ಶ್ರೀರಂಗಪಟ್ಟಣದ ನಗರದ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಸುರೇಶ್ ಅವರು ಶ್ರೀರಂಗಪಟ್ಟಣ ತಾಲೂಕು ನೂತನ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು. ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ದಲಿಂಗು ಮಾತನಾಡಿ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಹಾಗೂ ಸಾಹಿತಿಗಳನ್ನ ಹಾಗೂ ಪದಾಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಕೆಲಸ ಮಾಡಲು ಶ್ರಮಿಸುತ್ತೇನೆ. ಹಿಂದೆ ನಾನು ತಾಲೂಕಿನಲ್ಲಿ ನೆರವೇರಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇವೆಯನ್ನು ಗುರುತಿಸಿ ಮತ್ತೆ ಈ ಕನ್ನಡಾಂಬೆ ತಾಯಿಯ ಸೇವೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಶ್ರೀರಂಗಪಟ್ಟಣ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಅಂತ ಸಲ್ಲಿಸಿದರು. ನನಗೆ ಈ ಅವಕಾಶ 2ನೇ ಬಾರಿಗೆ ಹೊರಗೆ ಬಂದಿದೆ. ಈ ಹಿಂದೆ ನಾನು 2016ರಿಂದ 18ರ ಅವಧಿಯಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ತಾಲೂಕು ಸಮ್ಮೇಳನವನ್ನು ಸದಾಶಿವರವರು ಸಮ್ಮೇಳನಾಧ್ಯಕ್ಷರಾಗಿ ಹಾಗೂ ಹಂಸಲೇಖರವರನ್ನು ಉದ್ಘಾಟಕರಾಗಿ ಕರೆಸಿಕೊಂಡು ಎಲ್ಲರ ಸಹಕಾರವನ್ನು ದೂರ ಸಮ್ಮೇಳನವನ್ನು ಮಾಡಿದ್ದೀವಿ. ಜೊತೆಗೆ ಇಡೀ ರಾಜ್ಯದಲ್ಲಿ ಹೋಬಳಿ ಸಮ್ಮೇಳನ ಎಲ್ಲೂ ಕೂಡ ನಡೆದಿರಲಿಲ್ಲ. ಶ್ರೀರಂಗಪಟ್ಟಣ ತಾಲೂಕಿನ 4 ಹೋಬಳಿಗಳಲ್ಲಿ ಹೋಬಳಿ ಸಮ್ಮೇಳನವನ್ನು ರಾಜ್ಯ ಸಮ್ಮೇಳನ ತಾಲೂಕು ಸಮ್ಮೇಳನ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ವಿ. ಈ ಅನುಭವವನ್ನು ಪರಿಗಣಿಸಿ ಮಾನ್ಯ ರಾಜ್ಯಾಧ್ಯಕ್ಷರು ನನ್ನನ್ನು 2ನೇ ಅವಧಿಗೆ ಈ ಸಮ್ಮೇಳನ ಮುಗಿಯುವವರೆಗೆ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ತಾಲೂಕು ತಂಡದ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸುರೇಶ್ ಎಂ, ಸ್ವಾಮಿಗೌಡ, ದೇವರಾಜು ಬಿಜಿ, ಕೆಬಿ ಬಸವರಾಜು, ಕೆಜೆ ಲೋಕೇಶ್ ಹಾಜರಿದ್ದರು.
ನಾಗಮಂಗಲ ತಾಲೂಕಿನ ಟಿಎಪಿಸಿಎಂಎಸ್ ಸೊಸೈಟಿ ಮತ್ತು ಪಿಎಲ್ಡಿ ಬ್ಯಾಂಕ್ ಈ ಎರಡೂ ಸಂಸ್ಥೆಗಳು ಒಂದೇ ಪಕ್ಷದ ವ್ಯಕ್ತಿಗಳ ಅಧೀನದಲ್ಲಿ 16 ವರ್ಷ ಸದಸ್ಯರಾಗಿ ಪುನರಾಯ್ಕೆಯಾಗ್ತಾ ಇದ್ದು, ನಕಲಿ ಷೇರುದಾರರನ್ನ ಸೇರ್ಪಡಿಸಿಕೊಂಡು ಅಕ್ರಮ ಮತಗಳ ಮೂಲಕ ನಿರಂತರವಾಗಿ ಎರಡು ಸಂಸ್ಥೆಗೆ ಆಯ್ಕೆಯಾಗ್ತಾ ಬರ್ತಿದ್ದಾರೆ. ತಮ್ಮ ಇಷ್ಟ ಬಂದ ವ್ಯಕ್ತಿಗಳಿಗೆ ಸಾಲಗಳನ್ನು ನೀಡ್ತಾ ಟಿಎಪಿಸಿಎಂಎಸ್ ಮತ್ತು ಪಿಎಲ್ಡಿ ಬ್ಯಾಂಕ್ಗಳ ಎರಡೂ ಸಂಸ್ಥೆಗಳಲ್ಲಿ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು, ಮೂಲ ಷೇರುದಾರರಿಗೆ ಸಂಸ್ಥೆ ವಹಿವಾಟಿನ ಬಗ್ಗೆ ಮುಚ್ಚಿಟ್ಟು ವಂಚಿಸುತ್ತಿದ್ದಾರೆ. ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ಆದಾಯದ ಮೂಲಗಳ ಎಲ್ಲಾ ಖಾತೆಗಳನ್ನು ಒಬ್ಬನೇ ವ್ಯಕ್ತಿ ನಿರ್ವಹಿಸಿಕೊಂಡು ಬರ್ತಾ ಇದ್ದು, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಾಗಮಂಗಲ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಮತ್ತು ಮಾಜಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಯದುರಾಜ್ ಅವರು ಆರೋಪ ಮಾಡಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಎರಡೂ ಸಂಸ್ಥೆಗಳ ಭ್ರಷ್ಟಾಚಾರ ಮುಚ್ಚಿಡೋ ಸಂಬಂಧ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಕರೆದುಕೊಂಡು ಬಂದು ನ್ಯಾಯಬದ್ಧ ಮಾಹಿತಿ ಕೇಳಿದವರಿಗೆ ಧಮಕಿ ಹಾಕೋದ್ರ ಮೂಲಕ ವಾರ್ಷಿಕ ಸಭೆಗೆ ಧಕ್ಕೆ ತಂದು ಸತ್ಯ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ ಒಂದರಲ್ಲೇ ಕೋಟಿಗೂ ಮೀರಿದ ಆದಾಯವಿದ್ರೂ ಲಕ್ಷದ ಲೆಕ್ಕ ತೋರಿಸ್ತಾ ಇದ್ದಾರೆ. ಪ್ರತಿ ತಿಂಗಳ ಆಡಿಟ್ ವರದಿಯನ್ನ ಮಾಡಿಸದೆ ಷೇರುದಾರರಿಗೆ ವಂಚಿಸಿದ್ದಾರೆ. ಜಿಲ್ಲೆಯ ಯಾವುದೇ ಟಿಎಪಿಸಿಎಂಎಸ್ ಸೊಸೈಟಿಯಲ್ಲಿ ಇಲ್ಲದ ಹೊಸ ರೂಲ್ಸ್ ಮಾಡಿಕೊಂಡು ಹೆಚ್ಚುವರಿ ಷೇರು ಹಣ ₹1,000 ಕೇಳುತ್ತಿದ್ದಾರೆ. ಈ ಎರಡೂ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳು ಪದೇ ಪದೇ ಅಕ್ರಮವಾಗಿ ಆಯ್ಕೆ ಆಗ್ತಾ ಇದ್ದು, ಭ್ರಷ್ಟಾಚಾರದಲ್ಲಿ ತೊಡಗಿ ನಿಯಮಬದ್ಧವಾಗಿ ನಡೆಸಬೇಕಾದ ವಾರ್ಷಿಕ ಸಭೆಯಲ್ಲಿ ಷೇರುದಾರರಿಗೆ ಮಾಹಿತಿ ನೀಡದೆ ಪಲಾಯನ ಮಾಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು. ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಕಳಿಸಬಾರ್ದು, ಯಾರು ಬಂದು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತವರಿಗೆ ಆಹ್ವಾನ ಪತ್ರಿಕೆ ಹೋಗದಂಗೆ ಮಾಡ್ತಾರೆ. ಏನು ಅಲ್ಲಿ ಲೆಕ್ಕದಲ್ಲಿ ಹೋದಂಗೆ ಕಳಿಸ್ದಂಗೆ ಅವರು ಮಾಡ್ಕೊಂಡಿರ್ತಾರೆ. ಅವು ನಮಗೆ ತಲುಪೋದಿಲ್ಲ ಆಹ್ವಾನ ಪತ್ರಿಕೆಗಳು. ಕೆಲವರಿಗೆ ಗೊತ್ತಾಗೋದಿಲ್ಲ. ಆ ಮಿಸ್ ಮಾಡೋದಕ್ಕೋಸ್ಕರ ಜೊತೆಗೆ ಆ ಒಂದು ಪಕ್ಷದಾರನ ಅವ್ರಿಗೆ ಬೇಕಾದಂಥವ್ರನ್ನ ಕರ್ಕೊಂಡು ಹಿಂದಿನ ದಿವಸನೇ ಮೀಟಿಂಗ್ ಮಾಡ್ಕೊಂಡು, ಮುಂಚೆನೇ ಮೀಟಿಂಗ್ ಮಾಡ್ಕೊಂಡು, ಈ ಥರ ಜನರಲ್ ಬಾಡಿ ಇರುತ್ತೆ, ಅವ್ರು ಬಂದು ಹಿಂಗೆ ಕೇಳ್ತಾರೆ, ನೀವು ಹಿಂಗೆ ಕೌಂಟರ್ ಮಾಡಬೇಕು, ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇದು ವರ್ಷ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ರೂಢಿ ನಮ್ಮ ತಾಲೂಕಿನಲ್ಲಿ. ಸುಮಾರು 20-25 ವರ್ಷದಿಂದ ಈ ಎರಡೂ ಇನ್ಸ್ಟಿಟ್ಯೂಷನ್ ನಡುವೆ ಒಂದೇ ಪಕ್ಷದವರು, ಆಮೇಲೆ ಅದೇ ಜನ, ಅದೇ ಡೈರೆಕ್ಟರ್ಗಳು 20 ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಅವರೇ ಗೆದ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಗೆಲ್ತಾ ಇರೋದು ಏನಪ್ಪ ಅಂದ್ರೆ ಕಾನೂನು ಬಾಹಿರವಾಗಿ ಈ ಥರ ಚಟುವಟಿಕೆಗಳು ಮಾಡ್ಕೊಂಡು ವಿರೋಧಿಗಳಿಗೆ ಏನು ವಿಚಾರ ಗೊತ್ತಾಗದಂಗೆ, ಜೊತೆಗೆ ಷೇರುದಾರನ್ನ ಅವ್ರಿಗೆ ಬೇಕಾದವ್ರನ್ನ ಹಾಕೊಂಡು ಷೇರುದಾರನ್ನ ಒಂದು ವರ್ಷಕ್ಕೆ ಮುಂಚೆನೇ ಬರ್ತಕ್ಕಂಥದ್ದು ಆ ಥರ ಆಧಾರವನ್ನು ಮಾಡ್ಕೊಂಡು, ಯಾಕಂದ್ರೆ ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಇವತ್ತು ರಸೀದಿ ಹಾಕೊಳ್ಳೋದು, ಆ ಹಿಂದಿನ ಡೇಟ್ಗೆ ರಸೀದಿ ಹಾಕೊಳ್ಳೋದು, ಷೇರು ಅರ್ಜಿಯಾಗಿ 1 ವರ್ಷ ಮುಂಚಿತವಾಗಿ ಅವ್ರು ವೋಟಿಂಗ್ ಬರೋಂಗೆ ಏನು ಮಾಡಬೇಕು ಅದನ್ನೆಲ್ಲ ಅವರು ಆ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ವರ್ಷ ಚುನಾವಣೆ ಬರ್ತಿದ್ದಾಗೆ ಈ ಥರ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡು ಅವರು ಚುನಾವಣೆಯನ್ನು ಗೆಲ್ತಾ ಹೋಗ್ತಾ ಇದ್ದಾರೆ, ನಮ್ಮ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಮುಂಚಿತವಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು, ಕಾನೂನಿನ ಹೋರಾಟವನ್ನು ಮಾಡಬೇಕು, ಜೊತೆಗೆ ಲೀಗಲಾಗಿ ಏನೇ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಜನರಲ್ ಬಾಡಿಗೆ ನಾವೆಲ್ಲ ಹೋಗಿದ್ವಿ, ಮಾತಾಡ್ಕೊಂಡು ಹೋಗಿದ್ವಿ. ಆದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಸುಮಾರು 100 ಜನ ಅವರ ಲೀಡರ್ಗಳನ್ನ, ಅವ್ರಿಗೆ ಬೇಕಾದವ್ರನ್ನ ಮುಂದ್ಗಡೆ ಫ್ರಂಟಲ್ಲಿ ಕೂರಿಸ್ಕೊಂಡು ಜನರಲ್ ಬಾಡಿ ಪ್ರಾರಂಭ ಮಾಡ್ತಾರೆ. ಎಲ್ಲ ಭಾರಿ ಕಮ್ಮಿ. ಇವತ್ತು ಒಂದು ಮೂಟೆ PDSಗೆ ₹35 ಕಮಿಷನ್ ಬರುತ್ತೆ. ನೀವು ಜನರಲ್ಗೆ ಯಾವ ಆಡಿಟ್ನು ಮಾಡಬೇಕಾಗಿಲ್ಲ. ಪ್ರತಿ ತಿಂಗಳು ನೀವು ಹೋಗಿ ತೆಗೆಸ್ ನೋಡಿ, ಬಂಕಲ್ಲಿ 3.5 ಲಕ್ಷದಿಂದ 4 ಲಕ್ಷ ಲೀಟರ್ ಡೀಸೆಲ್ ಖರ್ಚಾಗುತ್ತೆ, ಲಕ್ಷಾಂತರ ಮೂಟೆ ಅಕ್ಕಿ ಬರುತ್ತೆ, 16 ಲಕ್ಷ ರೂಪಾಯಿ ಗೊಬ್ಬರ ಲಾಭ ಬರುತ್ತೆ. ಯಾಕೆ ಇಂಥ ಕಾಲದಲ್ಲಿ ಇಷ್ಟೆಲ್ಲ ಲಾಭ ಬರ್ತಾ ಇರೋ ಸಂಸ್ಥೆ ಇನ್ನು ಅಷ್ಟಕ್ಕೆ ಹೋಗ್ತಾ ಇದೆ ಅಂತ ಕೇಳೋದೇ ತಪ್ಪ? ಇದಕ್ಕೆ ಎಲ್ಲ ಒಂದು ಪಕ್ಷಾತೀತವಾಗಿ ಸೇರಿಕೊಂಡು ಕೇಳ್ದಂಗೆ ಸಭೆನೇ ಅನರ್ಧ ಮೊಟಕುಗೊಳಿಸಿ ಮಾಡೋಂಥ ಉಂಟಾ? ಇಷ್ಟೆಲ್ಲ ನಷ್ಟವಾಗಬೇಕಾದ್ರೆ ಈ ಮೂಲ ಈ ಕಾರ್ಯದರ್ಶಿನೇ. ಆ ಕಾರ್ಯದರ್ಶಿ ನಾನು ನಿರಂತರ 2010ರಿಂದ ನಾನೇನು ಅಧ್ಯಕ್ಷ ಆಗಿದೆ ಅವತ್ತಿಂದಲೂ ನಾನು ಅವನ ಮೇಲೆ ಹೋರಾಟ ಮಾಡಿದೆ. ನಾನು ಅವನ ವಿರುದ್ಧನೇ ನಡ್ಕೊಂಡು ಬಂದಿರೋದು. ನಾನು ಅಲ್ಲೇ ಆ ಪಕ್ಷದಲ್ಲೇ ಇದ್ರೂ ಸಹ ನಾನು ಈ 1 ವರ್ಷ 2 ವರ್ಷ ಆಗಿ ಪಕ್ಷನೇ ಚೇಂಜ್ ಮಾಡಿರ್ಬೋದು. ಆದರೆ ನಾನು ಆ ಪಕ್ಷದಲ್ಲಿ ಇದ್ದು ಅಲ್ಲಿ ಅನುಭವಿಸ್ತಾ ಇದ್ದಂಥ ನೋವನ್ನ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ನಡೀತಾ ಇರತಕ್ಕಂಥ ದುರಾಡಳಿತನ ನಾನು ಹೇಳ್ಕೊಳಕ್ಕಾಯ್ತಿರ್ಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮುಳಕಟ್ಟೆ ಶಿವರಾಮಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಸ್ವಾಮಿ ಗೌಡ, ಜೆಡಿಎಸ್ ಮುಖಂಡ ಅಂಬರೀಶ್ ಭಾಗವಹಿಸಿದ್ರು.